ಪೋಲಾರ್ ವರ್ಟೆಕ್ಸ್ ಇಸ್ ಬ್ರೇಕಿಂಗ್. ಏನಿದು ಪೋಲಾರ್ ವರ್ಟೆಕ್ಸ್ ಅಂತ ಮೋಡ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರ? ಮೋಡ ಅಲ್ಲ ಸ್ವಾಮಿ. ಈಗ ನಮಗೆ ಗೊತ್ತಾಗ್ತಾ ಇರೋ ವಿಷಯಗಳೇನೆಂದರೆ, ಉತ್ತರ ಧ್ರುವದಲ್ಲಿ ಒಂದು ಹೊಸದಾಗಿ ಆಗ್ತಾ ಇರುವಂಥ ಬದಲಾವಣೆಗಳ ಬಗ್ಗೆ ತುಂಬ ಜನ ಎಚ್ಚರ ವಹಿಸ್ತಾ ಇದ್ದಾರೆ. ಅದರಲ್ಲೂ ಎಷ್ಟೋ ಜನ ವಿಡಿಯೋಗಳನ್ನ ನಮಗೆ ಕಳಿಸ್ತಾ ಇದ್ದಾರೆ. ಇದನ್ನು ಕನ್ನಡದಲ್ಲಿ ಜನಕ್ಕೆ ತಿಳಿಸೋಂಥ ಕೆಲಸ ಮಾಡಿ ಸೈಂಟಿಸ್ಟ್ಗಳು ಕೂಡ ಈಗ ಸ್ವಲ್ಪ ಭಯ ಬೀಳ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾರ್ತ್ ಪೋಲಲ್ಲಿ ಪೋಲಾರ್ ವರ್ಟೆಕ್ಸ್ ಬ್ರೇಕಿಂಗ್ ಆಗ್ತಾ ಇದೆ. ಇದರಿಂದ ಕೆನಡಾ, USA, ರಷ್ಯಾ, ಯುರೋಪ್ ಈ ಕಡೆ ಎಲ್ಲ ತುಂಬನೇ ಶೀತಗಾಳಿ ಅನ್ನೋದು ಬೀಸೋದಕ್ಕೆ ಶುರುವಾಗಿದೆ. ಏನಿದು ಬ್ರೇಕೇಜ್ ಅಂತ ಕೇಳ್ತಾ ಇದ್ದೀರಾ? ನಾರ್ಮಲ್ ಆಗಿ ನಮ್ಮ ಉತ್ತರ ಧ್ರುವ, ದಕ್ಷಿಣ ಧ್ರುವ ಅನ್ನೋದಿದೆ. ಉತ್ತರ ಧ್ರುವದಲ್ಲಿ ಮಾಮೂಲಿ ಐಸ್ ಸ್ಟೋರೇಜ್ ಅನ್ನೋದಾಗಿದೆಯಲ್ಲ, ಆ ಐಸ್ ಸ್ಟೋರೇಜಿಂದ ಈಗ ಸದ್ಯಕ್ಕೆ ಓಪನ್ ಆಗ್ತಾ ಇದೆ. ಐಸ್ ಸ್ಟೋರೇಜಿಂದ ತಣ್ಣಗಿರುವಂಥ ಶೀತಗಾಳಿ ಈಗ ಓಪನ್ ಆಗಿ ಆಚೆ ಬರ್ತಾ ಇದೆ. ನಾರ್ಮಲ್ ಆಗಿ ಫ್ರಿಜ್ ತೆಗೆದ್ರೆ ಯಾವ ರೀತಿ ಶೀತಗಾಳಿ ಅನ್ನೋದು ಆಚೆ ಬರುತ್ತೋ ಅದೇ ರೀತಿ ಶೀತಗಾಳಿ ಅನ್ನೋದು ಈಗ ಓಪನ್ ಆಗಿದೆ. ಇದರಿಂದ ಎಷ್ಟೋ ಕಡೆ ಐಸ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಕೋಲ್ಡ್ ವೆದರ್ ಅನ್ನೋ ಜಾಸ್ತಿ ಆಗ್ತಾ ಇದೆ. -40 ಡಿಗ್ರಿ ತನಕ ಕೆಲವಷ್ಟು ಏರಿಯಾಗಳಲ್ಲಿ ರೀಚ್ ಆಗ್ತಾ ಇದೆ. ಎಷ್ಟೋ ಜನ ಮನೆಯಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ. ಇದೇನು ಮೊದಲನೇ ಸಲ ಈ ಥರ ಆಗ್ತಾ ಇಲ್ಲ, ತುಂಬ ಸಲ ಆಗಿದೆ. ಅದರಲ್ಲೂ 2012-13 ಕೂಡ ಒಂದ್ಸಲ ಈ ರೀತಿನೇ ಆಗಿತ್ತು. ತುಂಬಾ ಇಂಪ್ಯಾಕ್ಟ್ ಆಗಿತ್ತು. ಇದು ಭೂಮಿ ಮೇಲೆ ಆಗುವಂಥ ನಾರ್ಮಲ್ ವೇರಿಯೇಷನ್ನು. ಆದರೆ ಈ ಸಲ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಸೈಂಟಿಸ್ಟ್ಗಳು ಭಯ ಪಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ನೋಡ್ಬೋದು ನೀವು ವಿಡಿಯೋಗಳಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು. ನಾರ್ಮಲ್ ಆಗಿ ಉತ್ತರ ಧ್ರುವ, ದಕ್ಷಿಣ ಧ್ರುವದಲ್ಲಿ ಐಸ್ ಸ್ಟೋರೇಜ್ ಅನ್ನೋದು ಹಾಗೆ ಆಗಿದೆ. ಅಂಟಾರ್ಟಿಕಾ ಖಂಡದಲ್ಲೂ ಇದೇ ರೀತಿ ಇದೆ. ಈ ಉತ್ತರ ಧ್ರುವದಲ್ಲಿ ಈಗ ಸದ್ಯಕ್ಕೆ ಐಸು ಬ್ರೇಕೇಜ್ ಆಗಿದೆ. ಅಲ್ಲಿ ಒಂದು ವಾಲ್ ಅನ್ನೊಂದಿರುತ್ತೆ. ಈಗ ನಾರ್ಮಲಿ ಉತ್ತರ ಧ್ರುವ, ದಕ್ಷಿಣ ಧ್ರುವದ ಮಧ್ಯೆ ಬಿಸಿಯಾದ ವಾತಾವರಣ ಇರುತ್ತೆ. ಉತ್ತರ ಧ್ರುವದಲ್ಲಿ ತುಂಬಾನೇ ಕೋಲ್ಡ್ ವಾತಾವರಣ. ಆ ಕಡೆ ಇರುವಂಥ ಕಂಟ್ರಿಗಳು ಯಾವಾಗಲೂ ತಣ್ಣಗಿನ ವಾತಾವರಣದಲ್ಲೇ ಇರುತ್ತೆ. ಆದರೆ ಕೆಲವಷ್ಟು ಬಾರಿ ಆ ಡೋರ್ ಓಪನ್ ಆದಾಗ ಅದನ್ನು ಅವ್ರು ಕರೆಯೋದು ಪೋಲಾರ್ ವರ್ಟೆಕ್ಸ್ ಈಸ್ ಕೊಲ್ಯಾಪ್ಸ್ಡ್. ಇದರಿಂದ ಬರಗಾಲ ಬರ್ಬೋದು, ಪ್ರವಾಹಗಳು ಬರ್ಬೋದು, ಅದ್ರ ಜೊತೆಗೆ ಐಸ್ ಫಾಲಿಂಗ್ ಅನ್ನೋದು ಜಾಸ್ತಿ ಆಗ್ಬೋದು ಅಂತ ಜನ ತುಂಬಾನೇ ಭಯ ಪಡ್ತಾರೆ. ನಾರ್ಮಲ್ ಆಗಿ ಉತ್ತರ ಧ್ರುವದಲ್ಲಿ ಒಂದೇ ದಿಕ್ಕಿನಲ್ಲಿ ಬೀಸ್ತಾ ಇರುವಂಥ ಈ ಶೀತಗಾಳಿ ಅವಾಗವಾಗ ಭೂಮಿ ಮೇಲೆ ಆಗುವಂಥ ವಾತಾವರಣದಿಂದ ಈ ರೀತಿ ಬದಲಾವಣೆಗಳಾಗ್ಬಿಡುತ್ತೆ. ಈ ರೀತಿ ಬದಲಾವಣೆಗಳಾದಾಗ ಸಡನ್ನಾಗಿ ಐಸ್ ಫಾಲಿಂಗ್ ಅನ್ನೋದು ಜಾಸ್ತಿ ಆಗೋಗುತ್ತೆ. ನಾರ್ಮಲ್ ಆಗಿ ಐಸ್ ಫಾಲಿಂಗ್ ಆಗ್ತಾ ಇರುತ್ತೆ. ಆದರೆ ಈ ರೀತಿ ಫ್ರಿಡ್ಜ್ ಡೋರ್ ಓಪನ್ ಆದಾಗೆ ಆಗುತ್ತಲ್ಲ, ಅದೇ ರೀತಿ ಈ ಪೋಲಾರ್ ವರ್ಟೆಕ್ಸ್ ಅನ್ನೋದು ಕೊಲ್ಯಾಪ್ಸ್ ಆದಾಗ ತುಂಬಾನೇ ಐಸ್ ಫಾಲಿಂಗ್ ಆಗುತ್ತೆ. ಚಳಿ ತಡೆಯೋದಕ್ಕಾಗೋದಿಲ್ಲ, ಅಂಥ ಚಳಿಗಾಲ ಶುರು ಆಗೋಗುತ್ತೆ. ಅದ್ರ ಜೊತೆಗೆ ಎಷ್ಟೋ ಕಡೆ ಬದುಕೋದು ಕಷ್ಟ ಆಗುತ್ತೆ, ಪ್ರವಾಹಗಳು ಜಾಸ್ತಿ ಆಗುತ್ತೆ, ಭೂಮಿ ವಾತಾವರಣ ಕೂಡ ತುಂಬಾನೇ ವೇರಿಯೇಷನ್ ಆಗುತ್ತೆ. ಕೆಲವಷ್ಟು ಬಿಸಿ ಗಾಳಿಗಳು ಆ ಕಡೆ ಹೋದಷ್ಟು ಇನ್ನೂ ಕೆಲವು ಜಾಗಗಳಲ್ಲಿ ಶೀತ ಗಾಳಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಡೆಲ್ಲಿ ಸರೌಂಡಿಂಗಲ್ಲಿ ನೋಡ್ತಾ ಇದ್ದೀವಲ್ಲ, ಯಾವ ರೀತಿ ಶೀತ ಗಾಳಿ ಅನ್ನೋದು ಬೀಸ್ತಾ ಇದೆ. ಜನವರಿ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಬಿಸಿ ಗಾಳಿ ರೈಸ್ ಆಗಬೇಕಾಯಿತು, ಬಟ್ ಆದರೂ ಕೂಡ ಮೋಡಗಳಿದೆ. ಬೆಳಗ್ಗೆ 11 ಗಂಟೆ ಆದರೂ ಫ್ಲೈಟ್ಗಳು ಟೇಕ್ ಆಫ್ ಆಗ್ತಾ ಇಲ್ಲ, ಅಷ್ಟೊಂದು ಮೋಡ, ಚಳಿ ಅನ್ನೋದು ಆ ಜಾಗದಲ್ಲಿದೆ. ಇದಕ್ಕೆಲ್ಲ ಕಾರಣ ಲಾಸ್ಟ್ ಟೈಮು ಎಲ್ಲಿನೋ ಬರುತ್ತೆ ಅಂತ ಹೇಳಿದ್ರಲ್ಲ ಸೈಂಟಿಸ್ಟ್ಗಳು, ಆ ಎಲ್ಲಿನೋ ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಪೋಲಾರ್ ವರ್ಟೆಕ್ಸ್ ಕೂಡ ಒಂದು ಕಾರಣ. ಅಕಸ್ಮಾತ್ ಆಗಿ ಪ್ರಕೃತಿನಲ್ಲಾಗೋ ಬದಲಾವಣೆಗಳಿಂದ ಈ ರೀತಿ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಈಗ ಆಗಿರುವಂಥ ಈ ವೇರಿಯೇಷನ್ ಇಂದ ನೋಡ್ಬೋದು ಯಾವ ರೀತಿ ಚಳಿನ ಅಲ್ಲಿರುವಂಥ ಜನ ಅನುಭವಿಸ್ಬೇಕು ಅಂತ. ಅದರಲ್ಲೂ ಈ ಪ್ರದೇಶಗಳಲ್ಲಿ, ಆ ನಾರ್ತ್ ಪ್ರದೇಶಗಳಲ್ಲಿರುವಂಥ ಕೆಲವಷ್ಟು ಭೂಖಂಡಗಳು, ಅಮೇರಿಕಾ ಆಗ್ಬೋದು, ಯುರೋಪ್ ಆಗ್ಬೋದು, ರಷ್ಯಾ ಆಗ್ಬೋದು, ಈ ಜಾಗದಲ್ಲೆಲ್ಲ ಚಳಿ ಅನ್ನೋದು, ಐಸ್ ಫಾಲಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೇನು ಸ್ವಾಮಿ, ಅಲ್ಲೆಲ್ಲೋ ಚಳಿ ಜಾಸ್ತಿ ಆದರೆ, ಅಲ್ಲೆಲ್ಲೋ ಐಸ್ ಫಾಲ್ ಆದರೆ ನಮಗೇನು, ನಾವು ಆರಾಮಾಗಿದ್ದೀವಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಆದರೆ ಅಲ್ಲಿ ಆಗುವಂಥ ಬದಲಾವಣೆಯಿಂದ ಇಲ್ಲೂ ಕೂಡ ಕೆಲವಷ್ಟು ಇಂಪ್ಯಾಕ್ಟ್ಗಳಾಗುತ್ತೆ. ಅದನ್ನು ಎದುರಿಸೋದಕ್ಕೆ ನಾವು ರೆಡಿ ಆಗಬೇಕಾಗತ್ತೆ. ಅಲ್ಲೆಲ್ಲೋ ಇಂಪ್ಯಾಕ್ಟ್ ಆಗೋದ್ರಿಂದ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ಕೊಂಡ್ಬಿಡ್ತೀವಿ. ಅಲ್ಲಿಂದನೇ ಕೆಲವಷ್ಟು ಐಟಮ್ಗಳು ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದೆಲ್ಲ ವೇರಿಯೇಷನ್ ಆಗುತ್ತೆ. ಕೆಲವಷ್ಟು ಅರ್ಥವ್ಯವಸ್ಥೆನಲ್ಲೂ ವೇರಿಯೇಷನ್ ಆಗುತ್ತೆ. ಜಾಬ್ ಲಾಸ್ ಅನ್ನೋದಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇಂಪ್ಯಾಕ್ಟ್ ಆದರೆ ಫ್ಯೂಯಲ್ಲು ನಮ್ಮ ದೇಶಕ್ಕೆ ಬರೋದು ನಿಲ್ಬೋದು. ಅಂಥ ಟೈಮ್ನಲ್ಲಿ ಫ್ಯೂಯಲ್ ರೇಟ್ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ಕೂಡ ಪ್ರಕೃತಿ ಒಂದಲ್ಲ ಒಂದು ರೀತಿ ಮಾರ್ಪಾಟು ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನಾವು ಅಡ್ಜಸ್ಟ್ ಆಗಿ ಹೋಗಬೇಕು ಅನ್ನೋದು ನಾವು ಕಲ್ತ್ಕೋಬೇಕಾಗಿರೋದು. ಈಗ ಈ ಪೋಲಾರ್ ವರ್ಟೆಕ್ಸ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. 1899 ಒಂದು ಸಲ ಈ ರೀತಿ
ಕೊಲ್ಯಾಪ್ಸ್ ಅನ್ನೋದಾಗಿತ್ತು. ಆವಾಗ ಅಮೇರಿಕಾದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಿತ್ತು. ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಎಲ್ಲ ರೀತಿ ವ್ಯವಸಾಯ ಮಾಡೋದಕ್ಕೆ ಬೇರೆ ಬೇರೆ ರೀತಿ ಎಲ್ಲ ಥರ ತೊಂದರೆಗಳು ಆಗೋಗಿತ್ತು. ಅದೇ ರೀತಿ 2012-13 ಕೂಡ ಯುರೋಪಲ್ಲಿ ಇದ್ರ ಇಂಪ್ಯಾಕ್ಟನ್ನು ಅನುಭವಿಸಿದ್ರು. ಆವಾಗ ಅಲ್ಲಿ ರಿಸಿಷನ್ ಅನ್ನೋದು ಕೂಡ ಬಂತು. ಕಾರಣ ಜಾಬ್ ಲಾಸ್ ಅನ್ನೋದು ಈಸಿಯಾಗಿ ಆಗ್ಬಿಡುತ್ತೆ. ಜನ ಮನೆಯಿಂದ ಆಚೆ ಬರೋದಕ್ಕಾಗೋದಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಆಗೋದಿಲ್ಲ, ಕೆಲವಷ್ಟು ಬಿಸ್ನೆಸ್ಗಳು ನಿಂತೋಗುತ್ತೆ. ಇದರಿಂದ ಎಷ್ಟೋ ಜನ ಜಾಬ್ ಕಳ್ಕೊಳ್ತಾರೆ. ತಿನ್ನೋ ಆಹಾರದ ಬೆಲೆ ಆಕಾಶಕ್ಕೆ ಇರುತ್ತೆ, ಅಂಥದ್ದೆಲ್ಲ ಆಗ್ತಾ ಇರುತ್ತೆ. ಅದೇ ರೀತಿ ಈ ಸಲನೂ ಆಗಬಹುದು. ಅದರಲ್ಲೂ ಈ ಸಲ ಆಗ್ತಾ ಇರುವಂಥ ಈ ಕೊಲ್ಯಾಪ್ಸು ತುಂಬ ದೊಡ್ಡ ಮಟ್ಟಕ್ಕಿದೆ. ಇದರಿಂದ ಇಂಪ್ಯಾಕ್ಟು ಬೇರೆ ಥರನೇ ತಿರುಕೋಬಹುದು ಅಂತ ಸೈಂಟಿಸ್ಟ್ಗಳು ಹೆದರ್ತಾ ಇದ್ದಾರೆ. ಚಂಡಮಾರುತಗಳು ಕೂಡ ಏಳಬಹುದು ಕೆಲವಷ್ಟು ಭೂಭಾಗಗಳಲ್ಲಿ. ಅದ್ರ ಜೊತೆಗೆ ಹೀಟ್ ಅನ್ನೋದು ಇನ್ನು ಕೆಲವಷ್ಟು ಭೂಭಾಗಗಳಲ್ಲಿ ಜಾಸ್ತಿ ಆಗುತ್ತೆ. ಎಲ್ನಿನೋ ಬಗ್ಗೆ ಮೊದಲೇ ಲಾಸ್ಟ್ ಇಯರು ಸೈಂಟಿಸ್ಟ್ಗಳು ಎಚ್ಚರಿಸಿದ್ರು. ಈ ಎಲ್ನಿನೋದಿಂದ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ. ಬರಗಾಲ ಅನ್ನೋದು ಕೆಲವಷ್ಟು ಭೂಭಾಗಗಳಲ್ಲಿ ಬರುತ್ತೆ ಅಂತ ಎಚ್ಚರಿಸಿದ್ರು. ಇನ್ನು ಶೀತಗಾಳಿ ಜಾಸ್ತಿ ಆಗುತ್ತೆ ಅಂತ ಹೇಳಿದರು. ಈಗ ಶೀತಗಾಳಿ ಅನ್ನೋದು ನೋಡ್ತಾ ಇದ್ದೀವಿ. ನಾರ್ತ್ ದೇಶಗಳಲ್ಲಿ ಈ ಶೀತಗಾಳಿ ಜಾಸ್ತಿ ಆಗ್ತಾ ಇದೆ. ಅಲ್ಲಿರುವಂಥ ಜನಕ್ಕೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಈಗ ನಮ್ಮ ಜನ ಏನು ಅಂದ್ಕೊಳ್ತಾರೆ, ಅಯ್ಯೋ ಹೋಗ್ಲಿ ಬಿಡಿ ಸ್ವಾಮಿ, ಅವ್ರು ಯಾರ್ದೋ ಕತೆ ನಮ್ಗೆ ಹೇಳಿದ್ದೀನಿ, ಹೇಳ್ತಾ ಇರಬೇಡಿ ಅಂತ. ನಾವು ಕಾಲಜ್ಞಾನ ನಿಮಗೆ ತೋರಿಸಿ ಹೇಳ್ತಾ ಇದ್ವಿ. ಈ ಥರ ಬರಗಾಲ ಬರುತ್ತೆ, ಶೀತಗಾಳಿ ಬರುತ್ತೆ, ಪ್ರವಾಹಗಳು ಬರುತ್ತೆ, ಮಳೆ ಬರುತ್ತೆ, ಈ ಥರ ಎಲ್ಲದರಿಂದ ಜನ ಕಷ್ಟನ ಅನುಭವಿಸ್ಬೇಕಾಗುತ್ತೆ ಅಂತ. ಆದರೆ ಜನ ಏನು ಅಂದ್ಕೊಳ್ತೀರಾ, ಅಯ್ಯೋ ಹೋಗ್ಲಿ ಬಿಡಿ, ಎಲ್ಲೋ ಆಗುತ್ತೆ, ನಮಗೇನು, ನಾವಿರೋ ಕಡೆ ಆಗೋದಿಲ್ವಲ್ಲ ಅಂದ್ಕೊಳ್ತೀವಿ. ಈಗ ಆಗುವಂಥ ವೇರಿಯೇಷನಿಂದ ನಾವು ಖರ್ಚು ಮಾಡೋ ದುಡ್ಡಿನ ಬೆಲೆ ಯಾವ ಮಟ್ಟಕ್ಕೆ ಮುಟ್ಟುತ್ತೆ ಅಂತ ಖರ್ಚು ಮಾಡುವಾಗ ಗೊತ್ತಾಗುತ್ತೆ. ಅಂಥ ದಿನಗಳು ಬರ್ತಾ ಇದೆ. ಅದನ್ನೆಲ್ಲ ಎದುರಿಸೋದಕ್ಕೆ ನಾವೀಗ ರೆಡಿ ಆಗಬೇಕಾಗತ್ತೆ. ಭೂಮಿ ಮೇಲೆ ಇರೋವಂಥ ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಸಂಪರ್ಕ ಅನ್ನೋದು ಇದ್ದೇ ಇರುತ್ತೆ. ಒಂದಕ್ಕೊಂದು ಡಿಪೆಂಡ್ ಆಗೇ ಇರ್ತೀವಿ. ಅಂಥ ಡಿಪೆಂಡ್ ಆಗಿರೋದ್ರಿಂದನೇ ಈಗ ಒಂದು ದೇಶದಲ್ಲಿ ತೊಂದರೆ ಆದರೆ ಇನ್ನೊಂದು ದೇಶದವ್ರು ಕೂಡ ಕಷ್ಟ ಅನುಭವಿಸಬೇಕಾದಂಥ ದಿನಗಳು ಬರುತ್ತೆ. ಕಾರಣ ನಾವೀಗ ಪೆಟ್ರೋಲಿಯಂ ಪ್ರಾಡಕ್ಟ್ ಯಾವುದೋ ದೇಶದಿಂದ ತರಿಸ್ಕೊತಾ ಇರ್ತೀವಿ. ಅಲ್ಲಿಂದ ಪೆಟ್ರೋಲ್ ಬರಲಿಲ್ಲ ಅಂದರೆ ಇಲ್ಲಿರೋ ಪರಿಸ್ಥಿತಿ ಏನು, ದಿನ ಓಡಾಡೋ ಲಾರಿ ಕಾರ್ಗಳ ಪರಿಸ್ಥಿತಿ ಏನು, ತಿನ್ನೋದಕ್ಕೆ ಅನ್ನಕ್ಕೆ ಏನು ಮಾಡಬೇಕಾಗುತ್ತೆ, ಅದನ್ನು ಯೋಚನೆ ಮಾಡಬೇಕಲ್ಲ. ಇನ್ನು ಮಳೆ ಜಾಸ್ತಿ ಆದರೆ ಪ್ರವಾಹಗಳು ಬರುತ್ತೆ, ಸಮುದ್ರಗಳು ಉಕ್ಕರಿಯುತ್ತೆ. ಅಂಥ ದಿನಗಳು ಕೂಡ ಈ ಕೊಲ್ಯಾಪ್ಸಿಂದ ಆಗಬಹುದು. ಪವರ್ ಕಟ್ ಆಗ್ಬೋದು. ಪವರ್ ಕಟ್ ಆದರೆ ನೀರು ಅಂತರ್ಜಲದಿಂದ ತಗೋತಾ ಇದ್ದೀವಿ, ಆ ನೀರು ಸಿಗೋದಿಲ್ಲ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬೋದು. ಮಳೆಗಳು ಬಂದು ರೋಡ್ಗಳು ಬ್ಲಾಕೇಜ್ ಆಗ್ಬೋದು. ಫುಡ್ ಅನ್ನೋದು ಸಿಗದೆ ಹೋಗ್ಬೋದು. ಬೋಟ್ಗಳು ಕರೆಕ್ಟ್ ಟೈಮ್ಗೆ ಬರದೇ ಇರ್ಬೋದು. ಇನ್ನು ಬೇರೆ ಕಡೆ ಮಳೆಗಳಾಗದೆ ದವಸ ಧಾನ್ಯಗಳೆಲ್ಲ ಸುಟ್ಟೋಗ್ಬೋದು. ಎಷ್ಟೋ ಕಡೆ ಬೆಳೆ ಬೆಳೆಯೋದೇ ಕಷ್ಟ ಆಗ್ಬೋದು. ಜನ ಊರು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿರ್ಬೇಕಾಗತ್ತೆ. ಅಂಥ ದಿನಗಳು ಕೂಡ ಬರುತ್ತೆ. ಇದನ್ನೇ ಸೈಂಟಿಸ್ಟ್ಗಳು ಕೂಡ ಎಚ್ಚರಿಸ್ತಾ ಇರೋದು. ಕಾಲಜ್ಞಾನಿಗಳು ಮೊದಲೇ ಎಚ್ಚರಿಸಿದ್ರು, ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಇನ್ನು ಜಾಸ್ತಿ ಬದಲಾವಣೆಗಳಾಗ್ತಾ ಇರುತ್ತೆ. ತಿನ್ನೋ ಆಹಾರ, ಫುಡ್ಡು, ಇಂಥದ್ದೆಲ್ಲ ಮೆಡಿಸಿನ್ಗಳು ಕೂಡ ಶಾರ್ಟೇಜ್ ಆಗ್ತಾ ಹೋಗುತ್ತೆ. ಶಾರ್ಟೇಜ್ ಆದಾಗ ಅದರ ಬೆಲೆ ನಮಗೆ ಗೊತ್ತಾಗುತ್ತೆ. ಕೈಗೆ ಎಲ್ಲ ಸಿಗ್ತಾ ಇದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ. ಅದರಲ್ಲೂ ಫ್ಯೂಯಲ್ ಅನ್ನೋದು ವೇರಿಯೇಷನ್ ಆಗುತ್ತೆ. ಫ್ಯೂಯಲ್ ರೇಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ಚಳಿ ಜಾಸ್ತಿ ಆದಷ್ಟು ಜನ ಏನು ಮಾಡ್ತಾರೆ, ಹೀಟ್ರ್ಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಮನೆಯಲ್ಲಿ ಹೀಟ್ರ್ ಅನ್ನೋದು ಇದ್ದೇ ಇರಬೇಕಾಗತ್ತೆ. ಆದಷ್ಟು ಬಿಸಿ ನೀರು ಕುಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಗ್ಯಾಸು, ಪೆಟ್ರೋಲಿಯಂ ಪ್ರಾಡಕ್ಟ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಿಸಿಟಿ ಬೆಲೆ ತುಂಬ ಆಕಾಶಕ್ಕೆ ಮಟ್ಟಕ್ಕೆ ಮುಟ್ಟುತ್ತೇನೋ. ಇನ್ನು ಅದೇ ರೀತಿ ಬೇರೆ ಬೇರೆ ಇಂಡಸ್ಟ್ರಿಗಳ ಮೇಲೂ ಇಂಪ್ಯಾಕ್ಟ್ ಅನ್ನೋದು ಬೀಳುತ್ತೆ. ಏನೆಲ್ಲೋ ಇಂಪ್ಯಾಕ್ಟ್ ಆಗೋದನ್ನ ನಮಗೆ ಹೇಳಿ ಎದುರಿಸ್ತಾ ಇರ್ತಿರಲ್ಲ ಅಂತ ಕೇಳ್ಬೋದು. ನಾವು ಎದುರಿಸೋ ಕೆಲಸ ಅಲ್ಲ, ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತೀವಿ. ಎಲ್ಲೋ ಇಂಪ್ಯಾಕ್ಟ್ ಆಗೋದ್ರಿಂದ ನಮ್ಮ ದೇಶಕ್ಕೂ ಒಂದು ಮಟ್ಟಕ್ಕಂತೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದರಿಂದ ಅಷ್ಟೊಂದು ದೊಡ್ಡ ಅನುಭವ ಕೆಲವಷ್ಟು ಜನಕ್ಕೆ ಆಗದೆ ಇರ್ಬೋದು. ಆದರೆ ಒಂದಲ್ಲ ಒಂದು ದಿನ ಆ ಇಂಪ್ಯಾಕ್ಟು ದೊಡ್ಡ ಮಟ್ಟದಾಗಿ ನಮಗೆ ತಟ್ಟಿದಾಗ ಅವಾಗ ಅನಿಸುತ್ತೆ, ನಮಗೆ ಇದಕ್ಕೆ ಮೊದಲೇ ಯಾರಾದರೂ ಎಚ್ಚರಿಸಬಾರ್ದಾಗಿತ್ತಾ ಅಂತ. ನಾವು ಅದೇ ಕೆಲಸ ಮಾಡ್ತಾ ಇರೋದು, ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜಾಬ್ ಲಾಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ಯೂಯಲ್ ರೇಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಜನಗಳು ಕೆಲಸ ಇಲ್ಲದೆ ಒದ್ದಾಡಬೇಕಾಗತ್ತೆ. ಇನ್ನು ಫ್ಯೂಯಲ್ ರೇಟ್ ಜಾಸ್ತಿ ಆದರೆ ದಿನ ಬಳಸುವಂಥ ಎಲ್ಲ ವಸ್ತುಗಳ ಬೆಲೆ ರೈಸ್ ಆಗ್ತಾ ಹೋಗುತ್ತೆ. ಕರೆಂಟ್ ಇಲ್ಲದೆ ಹೋಗ್ಬೋದು. ಶೀತಗಾಳಿ ಅಲ್ಲಿ ಜಾಸ್ತಿ ಆದಷ್ಟು ಇಲ್ಲಿ ಅದರ ಇಂಪ್ಯಾಕ್ಟ್ ಅನ್ನೋದು ತಟ್ತಾ ಇರುತ್ತೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಎಲ್ಲೋ ಆಗೋ ಬದಲಾವಣೆಗಳಿಂದ ನಾವು ಕೂಡ ಕಷ್ಟ ಅನುಭವಿಸ್ಲೇಬೇಕಾಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು,
ಎಲ್ಲಾದರೂ ಸರಿ ಏನಾದರೂ ಸರಿ ಬದಲಾವಣೆಗಳು ಆಗ್ತಾ ಇದೆ ಅಂದರೆ ಅದರಿಂದ ಇಂಪ್ಯಾಕ್ಟು ಎಲ್ಲ ಕಡೆ ಆಗೇ ಆಗುತ್ತೆ. ಈಗ ಬೇರೆ ಬೇರೆ ಕಡೆ ಹೋಗಿ ನಮ್ಮ ಫ್ಯಾಮಿಲಿಯವರಾಗ್ಬೋದು ಹೋಗಿ ಕೆಲಸ ಮಾಡ್ತಾ ಇರ್ತಾರೆ, ಅಂಥ ಟೈಮ್ನಲ್ಲಿ ವಾಪಸ್ ಬರೋದಕ್ಕಾಗದೆ ಅಲ್ಲೇ ಒದ್ದಾಡಿ ಸಾಯ್ಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರ್ಬೋದು. ಅಷ್ಟೊಂದು ಚಳಿ ಅನ್ನೋದು, ಶೀತ ಗಾಳಿ ಅನ್ನೋದು ಅಲ್ಲಿ ಬೀಸ್ತಾ ಇದೆ. ರೋಡ್ಗಳೆಲ್ಲ ಬ್ಲಾಕೇಜ್ ಆಗೋಗ್ತಾ ಇದೆ. ಅದರಲ್ಲೂ ಸೈಂಟಿಸ್ಟ್ಗಳು ನಾಸಾದವ್ರು ಕೂಡ ಹೇಳ್ತಾ ಇರೋದೇನೆಂದರೆ ಈ ಫೆಬ್ರವರಿನಲ್ಲಿ ಇದನ್ನ ಜಾಸ್ತಿ ಆಗ್ಬೋದು. ಎಲ್ಲಿ ತನಕ ಈ ಶೀತ ಗಾಳಿ ಅನ್ನೋದು ಬೀಸುತ್ತೆ, ಯಾವ ಮಟ್ಟಕ್ಕೆ ಬೀಸುತ್ತೆ, ಎಷ್ಟು ಪ್ರಮಾಣ ಇರುತ್ತೆ ಅನ್ನೋದು ಗೊತ್ತಿಲ್ಲ. ರೈಲ್ಗಳಾಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಶಿಪ್ಗಳಾಗ್ಬೋದು, ಲಾರಿಗಳಾಗ್ಬೋದು ಎಷ್ಟೊಂದು ನಿಂತೋಗ್ತಾ ಇದ್ದಾವೆ. ಓಡಾಡೋದಕ್ಕೆ ದಾರಿಗಳಿಲ್ಲ. ಇದರಿಂದ ಜನ ಮನೆಯಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ. ಅಷ್ಟೊಂದು ಐಸ್ ಅನ್ನೋದು ಎಲ್ಲ ಕಡೆ ಕವರ್ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂದರೆ ಆಟೋಮೆಟಿಕಲಿ ಎಲ್ಲಾದರೂ ಬೆಲೆ ಆಕಾಶಕ್ಕೇರೇ ಇರುತ್ತೆ. ಅಂಥ ಟೈಮಲ್ಲಿ ನಾವು ಯಾವುದಕ್ಕೆ ಅಡ್ಜಸ್ಟ್ ಆಗಬೇಕು, ನಾವು ಬದುಕೋ ವ್ಯವಸ್ಥೆ ಯಾವ ಥರ ಇರಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರಬೇಕು, ಇವಾಗಿಂದನೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಭೂಮಿ ಮೇಲಾಗುವಂಥ ಇಂಥ ಬದಲಾವಣೆಗಳು ನಮಗೆ ಪಾಠ ಕಲಿಸ್ತಾನೆ ಇರುತ್ತೆ. ಆದರೂ ಕೂಡ ಮನುಷ್ಯರು ಎಚ್ಚೆತ್ಕೊಳ್ಳೋದಿಲ್ಲ. ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಆ ಕಷ್ಟನ ನಾವೇ ಅನುಭವಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಈಗ ಆಗ್ತಾ ಇರುವಂಥ ಬದಲಾವಣೆಗಳೇ ಸಾಕ್ಷಿ. ಇಂಥ ಟೈಮ್ನಲ್ಲಿ ನಾವು ಏನನ್ನ ಕಲ್ತ್ಕೋಬೋದು ಅಂದರೆ ನಾವು ಯಾವ್ಯಾವ ಸ್ಟೈಲ್ಗೆ, ಯಾವ್ಯಾವ ವ್ಯವಸ್ಥೆಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ವಾತಾವರಣ ನಮಗೆ ಯಾವ ರೀತಿ ಬೇಕಾದರೂ ಬರ್ಬೋದು, ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂಥ ಜೀವನ ಶೈಲಿನ ನಾವು ಕಲ್ತ್ಕೋಬೇಕು ಅಂತ ಇದರಿಂದ ನಾವು ತಿಳ್ಕೊಬೇಕು. ಈಗ ಅಲ್ಲಿ ಕೋಲ್ಡ್ ಏರ್ ಬೀಸ್ತಾ ಇರ್ಬೋದು, ನೆಕ್ಸ್ಟು ಇಲ್ಲಿ ಬಿಸಿ ಗಾಳಿ ಅನ್ನೋದು ಜಾಸ್ತಿ ಆಗ್ಬೋದು. ನಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಎಷ್ಟೋ ಕಡೆ ನೋಡಿದ್ದೀವಿ, ರಾಜಸ್ಥಾನ ಕಡೆ ಎಲ್ಲ ಬಿಸಿ ಜಾಸ್ತಿಯಾಗಿ ಸುಮಾರು 55 ಡಿಗ್ರಿ 60 ಡಿಗ್ರಿ ತನಕ ರೀಚ್ ಆಗಿ ಜನ ಸಾಯ್ತಾ ಇರೋದನ್ನು ನೋಡಿರ್ತೀವಿ. ಈಗ ಅಲ್ಲಿ ಅದಕ್ಕೆ ಉಲ್ಟಾ ಅನ್ನೋಗೆ ಕೋಲ್ಡ್ ವೆದರ್ ಜಾಸ್ತಿಯಾಗಿ ಜನ ಸಾಯ್ತಾ ಇದ್ದಾರೆ. ಎಲ್ಲ ವಾತಾವರಣಕ್ಕೂ ಅಡ್ಜಸ್ಟ್ ಆಗಬೇಕಾಗತ್ತೆ. ನಮ್ಮ ಭಾರತದಲ್ಲೂ ಇದರಿಂದ ಕೆಲವಷ್ಟು ಇಂಪ್ಯಾಕ್ಟ್ಗಳಾಗ್ಬೋದು. ಇದೇ ರೀತಿ ಎಷ್ಟೋ ಮಾಹಿತಿಗಳು ನಡೀತಾ ಇದೆ ನಮ್ಮ ಸುತ್ತಮುತ್ತ. ಕೆಲವಷ್ಟು ವಿಡಿಯೋಗಳಲ್ಲಿ ಇಂಗ್ಲೀಷಲ್ಲಿ ಮಾಡಿ ತೋರಿಸ್ತಾ ಇರ್ತಾರೆ. ಕೆಲವಷ್ಟು ಜನ ಮಾತ್ರ ಈ ವಿಷಯ 4 ಜನಕ್ಕೆ ರೀಚ್ ಆಗಲಿ, 4 ಜನ ಇದರಿಂದ ಎಚ್ಚೆತ್ಕೊಳ್ಳಿ ಅಂತ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರಲ್ಲಿ ಕೆಲವರು ನಮಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಇದರಲ್ಲಿರುವಂಥ ವಿಷಯಗಳನ್ನ ಜನರಿಗೆ ತಿಳಿಸಿ ಜನರು ಎಚ್ಚೆತ್ಕೊಳ್ಳೋ ಕೆಲಸ ಮಾಡಲಿ ಅಂತ ಅವರ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಕೂಡ ಮಾಡ್ತಾ ಇದ್ದೀವಿ. ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಈ ವಿಷಯಗಳನ್ನ ತಿಳಿಸ್ತಾ ಇದ್ವಿ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬಾಯ್.